ಚುನಾವಣೆ ಹೊಸ್ತಿಲಲ್ಲಿ ತುಮಕೂರಿನಲ್ಲಿ ಜೋರಾಯಿತು ಆಪರೇಷನ್ ಸದ್ದು. ತುಮಕೂರು ಲೋಕಸಭಾ ಗೆಲ್ಲಲು ಕಾಂಗ್ರೆಸ್ ಪಾಳೆಯದಿಂದ ರಣತಂತ್ರ ರೆಡಿ ಆಗ್ತಾ ಇದೆ. ನೋಡಿ, ಆಪರೇಷನ್ ಸದ್ದು ಮಾಡ್ತಾ ಇದೆ ಎಲ್ಲ ಕಡೆಗಳಲ್ಲಿ, ಅದರಲ್ಲೂ ತುಮಕೂರಿನಲ್ಲಿ. ಶತಾಯಗತಾಯ ಮುದ್ದಹನುಮೇಗೌಡರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತಹ ರಣತಂತ್ರ. HDD ತುಮಕೂರು ಪ್ರವಾಸ ಬೆನ್ನಲ್ಲೇ ಶಾಕ್ ಕೊಡೋಕೆ ಪ್ಲಾನ್ ಕೈಗೊಂಡಿದ್ದಾರೆ. ನಿನ್ನೆ ಕಾಂಗ್ರೆಸ್ ಮುಖಂಡ ನಿಂಗಪ್ಪ ಮನೆಗೆ ಭೇಟಿ ಕೊಟ್ಟಿದ್ರು ದೇವೇಗೌಡರಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ನಿಂದ ರಿವರ್ಸ್ ಆಪರೇಷನ್ ಶುರುವಾಗಿದೆ. ತುಮಕೂರು ನಗರದ JDS ಮುಖಂಡ ಗೋವಿಂದ ರಾಜುಗೆ ಕೈ ಗಾಳ ಹಾಕಿದೆ. ನೋಡಿ, ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಸೋತಿದ್ರು ಗೋವಿಂದರಾಜು, JDSನ ಪರಾಜಿತ ಅಭ್ಯರ್ಥಿ. ಸಹಕಾರ ಸಚಿವ KN ರಾಜಣ್ಣ ನಿವಾಸದಲ್ಲಿ ಗೌಪ್ಯ ಸಭೆ ಆಗಿದೆ. ನೋಡಿ, ಈಗ ಗೋವಿಂದರಾಜುಗೆ ಗಾಳ ಹಾಕಿದ್ದಾರೆ. KN ರಾಜಣ್ಣ ಗೌಪ್ಯವಾದಂತಹ ಸಭೆ ಮಾಡಿದ್ದಾರೆ ಗೋವಿಂದರಾಜು ಜೊತೆಗೆ. ಅಂದರೆ ರಾಜಣ್ಣ ಅವ್ರ ಮನೆಯಲ್ಲಿ ಪರಮೇಶ್ವರ್ ಕೂಡ ಇದ್ದರ ಸಂದರ್ಭದಲ್ಲಿ. ಹಾಗಾದರೆ ತೆನೆ ಇಳಿಸಿ ಕೈ ಹಿಡಿತಾರಾ ಗೋವಿಂದರಾಜು? ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಸಾಂಪ್ರದಾಯಿಕವಾದಂಥ ಮತಗಳು ಇದ್ದೇ ಇರ್ತವೆ ಸಹಜವಾಗಿ. ಒಬ್ಬ ಅಭ್ಯರ್ಥಿ ಆಗಿರ್ತಾರೆ, ಸೋತಿರ್ತಾರೆ ಅಂತಂದರೆ 30,000 40,000 ಅಂತೂ ಇದ್ದೇ ಇರ್ತವೆ, ಅಥವಾ 50,000 ಅಂದ್ಕೊಳ್ಳೋಣ. ಈಗ ಆ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ನಿಂಗಪ್ಪನವ್ರನ್ನ ಭೇಟಿಯಾಗಿದ್ರು ದೇವೇಗೌಡರು, ಕಾಂಗ್ರೆಸ್ ಮುಖಂಡ. ಅಂದರೆ ಅದು ಬೆಂಬಲವನ್ನು ಕೇಳಲಿಕ್ಕೇನೆ, ಆಪರೇಷನ್ಗೇನೆ. ಈಗ ರಿವರ್ಸ್ ಆಪರೇಷನ್ ಮಾಡಬೇಕಲ್ವಾ? ಹಾಗಾಗಿನೇ ಗೋವಿಂದರಾಜು ಅವ್ರನ್ನ ಕರೆಸ್ಕೊಂಡು ರಾಜಣ್ಣ ಅವರ ನಿವಾಸದಲ್ಲಿ ಚರ್ಚೆನ ಮಾಡಿದ್ದಾರೆ. ಬಂದ್ಬಿಡಿ, ನೀವು JDSನಲ್ಲಿ ಏನೂ ಇಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನಗಳನ್ನು ಕೊಡ್ತೇವೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಮುದ್ದಹನುಮೇಗೌಡರಿಗೆ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಗೋವಿಂದರಾಜು ತಮ್ಮ ಅಂತಿಮ ನಿರ್ಧಾರವನ್ನು ಇನ್ನೂ ತಿಳಿಸಿಲ್ಲ. ಸದ್ಯಕ್ಕವರು ತಟಸ್ಥರಾಗಿದ್ದಾರೆ. ಈಗ ಅಲ್ಲಿ BJP ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ದೇವೇಗೌಡರು ನಿನ್ನೆ ತಾನೇ ಕಾಂಗ್ರೆಸ್ ಮುಖಂಡ ನಿಂಗಪ್ಪ ಅವ್ರ ಮನೆಗೆ ಭೇಟಿಯಾಗಿ ಅವರ ಬೆಂಬಲವನ್ನು ಕೋರಿದ್ರು. ಅಲ್ಲಿ ನೀವು ಮೈತ್ರಿ ಅಭ್ಯರ್ಥಿಗೆ ಸೋಮಣ್ಣಗೆ ಬೆಂಬಲ ಕೊಡಬೇಕು ಅಂತ. ಈಗ ಕಾಂಗ್ರೆಸ್ನವರು ರಿವರ್ಸ್ ಆಪರೇಷನ್ ಶುರು ಮಾಡಿದ್ದಾರೆ. ಅಂದರೆ ಇದು ಕೇವಲ ಚುನಾವಣೆಗೋಸ್ಕರ ಅಷ್ಟೇ ಅಲ್ಲ, ಮುಂದಿನ ಭವಿಷ್ಯಕ್ಕೋಸ್ಕರ ಕೂಡ ಹೌದು. ಪಕ್ಷವನ್ನು ಬಲಪಡಿಸಲಿಕ್ಕೋಸ್ಕರ, ಚುನಾವಣೆ ನೆಪದಲ್ಲಿ ಪಕ್ಷವನ್ನು ಬಲಪಡಿಸುವಂತಹ ಒಂದು ಕಾರ್ಯತಂತ್ರ ಕೂಡ ಹೌದು. ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆಯೋ ಅಲ್ಲಿ, ಅಥವಾ ಅಲ್ಲಿ ಯಾರ್ಯಾರೆಲ್ಲ JDSನವರು ಮುನಿಸಿಕೊಂಡಿದ್ದಾರೋ ಸ್ವಪಕ್ಷದ ನಾಯಕರ ನಿರ್ಧಾರಗಳ ವಿರುದ್ಧ, ಅಂಥವ್ರಿಗೆ ಗಾಳ ಹಾಕಿ ಪಕ್ಷಕ್ಕೆ ಸೆಳೆದುಕೊಳ್ಳುವಂತಹ ಮೆಗಾ ಪ್ಲಾನನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ.